ಗಾಯ್ಸ್ ತುಂಬ ದಿನ ಆಯಿತು ವಿಡಿಯೋ ಮಾಡಿ. ನೋಡಿ ವೆದರ್ ಹೆಂಗಿದೆ, ಮಳೆ ಹೆಂಗೆ ಬರ್ತಿದೆ, ವಿಡಿಯೋ ಹೆಂಗಾಗ್ತಿದೆ. ಯಾಕಂದರೆ ಮಳೆಗೆ ಮಂಜು ಕವಿದ ವಾತಾವರಣ ಆಗಿಬಿಟ್ಟಿದೆ, ವಿಡಿಯೋ ಸರಿಯಾಗಿ ಆಗ್ತಾಯಿಲ್ಲ. ಸೊ ಅದಕ್ಕೋಸ್ಕರ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ. ನೋಡಿ ಯಾವ ಥರ ಇಲ್ಲಿ ತಿರುವು ಅಂದರೆ ಗಾಡಿನ ಮತ್ತೆ 2 ಗಾಡಿ ಹೋಗೋಕ್ಕೆ ತುಂಬ ಹಿಂಸೆ ಇಲ್ಲಿ. ಅದರಲ್ಲೂ ಕೂಡ ಲಾರಿಗಳೆಲ್ಲ ಓಡಾಡ್ತಾ ಇದ್ದಾವೆ. ಇದೊಂಥರ ಫಾರೆಸ್ಟ್, ಒಂದು ಲೆಕ್ಕಾಚಾರಕ್ಕೆ ಫಾರೆಸ್ಟ್ ಥರನೇ ಇದೆ, ಆದರೆ ಇದು ಹಳ್ಳಿ ಥರ ಇರೋದು ಆಲ್ಮೋಸ್ಟ್ ಆಲು. ನೋಡಿ ಇವಾಗ ಒಂದು ಲಾರಿ ಬರ್ತಾ ಇದೆ ಇಲ್ಲಿ, ಅದನ್ನು ನಾನು ಟರ್ನ್ ತೊಗೊಬೇಕು. ಅದು ಆರಾಮ್ಸೆ ಅದು ಪಾಡಿಗೆ ಅದು ಹೋಗ್ತದೆ. ಯಾವ ಥರ ಡ್ರೈವಿಂಗ್ ಮಾಡ್ತಾರೆ ಇವರೆಲ್ಲ ಗೊತ್ತಿಲ್ಲ. ತುಂಬ ವರ್ಷದ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಇವರಿಗೆಲ್ಲ ಡ್ರೈವಿಂಗಲ್ಲಿ. ನಾವು ಆಲ್ಮೋಸ್ಟ್ ಅಲ್ಲೂ ಕಲಿತು ಎಷ್ಟು ವರ್ಷ ಆಯ್ತು ಅಂತ ಗೊತ್ತಿಲ್ಲ. DL ಬಂದು 1 ವರ್ಷ ಆಗಿದೆ ಅಷ್ಟೇ. ಏನು ಕಾರ್ ಬಂತು ಇವಾಗ ನೋಡಿ, ಸೈಕ್ ಆಗೋದೆ. ನಾನು ಅಯ್ಯಯ್ಯೋ ಆರನ್ನು ಮಾಡ್ತಾಯಿಲ್ಲ ಒಂದು ಸಹ, ತುಂಬ ಫಾಸ್ಟಾಗಿ ಬರ್ತಾಯಿದ್ದಾನೆ. ಒಂದು ಆರನ್ನಾರ ಮಾಡ್ಬೇಕು ತಾನೆ, ಅಟ್ಲೀಸ್ಟ್ ಹಾರನ್, ಬೇರೆ ಏನು ಬೇಡ, ಅಟ್ಲೀಸ್ಟ್ ಹಾರನ್ ಮಾಡಬೇಕು. ಯಾವುದೇ ಒಂದು ವೆಹಿಕಲು, ಯಾವುದೇ ಒಂದು ಕ್ರಾಸಲ್ಲಿ ಹಾರನ್ ಮಾಡಬೇಕು. ಬರ್ತೋ ಬರಲ್ವೋ ಗೊತ್ತಿಲ್ಲ, ಆದರೆ ಹಾರನ್ ಮಾಡಿದ್ರೆ ಮುಂದೆ ಬರೋರು ಅಥವಾ ಹಿಂದೆ ಬರೋರಿಗೆ ಒಂದು ಮುನ್ನೆಚ್ಚರಿಕೆ ಇದ್ದಂಗೆ ಇರುತ್ತೆ. ನೋಡಿ ಇದು ಹೋಗ್ತಾ ಇದ್ದೀವಿ, ಟರ್ನಲ್ಲಿ ಬರ್ತಾ ಇದ್ದಾರೆ, ಇವಾಗ ಏನು ತೊಂದರೆ ಇಲ್ಲ ಆಯಿತಾ. ನಾವು ಹೋಗ್ತಾ ಇದ್ದೀವಿ ನೋಡಿ, ಹೋಗ್ತಾ ಇದ್ದೀವಿ. ಇದೊಂದು ಟರ್ನು, ಒಂದು ಹಾರನ್ ಹೊಡೆದ್ಬಿಟ್ರೆ ಯಾರಪ್ಪನ ಮನೆ ಗಂಟೇನಪ್ಪ ಹೋಗ್ಬಿಡುತ್ತೆ ಅಲ್ವಾ. ನೋಡಿ ಹಾರನ್ ಹೊಡೆದಿದ್ದಕ್ಕೆ ಇಲ್ಲಿರೋ ಅಜ್ಜಿಗೆ ಸ್ವಲ್ಪ ಮುನ್ನೆಚ್ಚರಿಕೆ ಸಿಕ್ಕಿ ಸೈಡಿಗೆ ಹೋಗ್ತಾರೆ. ಹಂಗೆ ಫ್ರೆಂಡ್ಸ್, ನೀವು ಕೂಡ ಈ ಥರ ಹಾರನ್ನೆಲ್ಲ ಹೊಡೆದು ನೀಟಾಗಿ ಗಾಡಿನ ಓಡಿಸೋದು ಕಲಿಬೇಕು. ಯಾವತ್ತಾದ್ರೂ ಹಾರನ್ ಹೊಡಿದೇನೆ ಗಾಡಿ ಓಡಿಸ್ಬೇಡಿ. ಹಂಗಂತ ಹೇಳಿ ಕೆಲವರು ಹಾರನ್ ಚಚ್ಚುತ್ತಾ ಇರ್ತಾರೆ, ಕೊಯ್ಯೋ ಪಿಯ್ಯೋ ಅಂತ, ಆ ಥರ ಎಲ್ಲ ಮಾಡೋಕ್ಕೋಗ್ಬೇಡಿ. ಆದರೆ ನಾನು ಹೇಳೋದೊಂದು ಸೋಷಿಯಲ್ ಎಕ್ಸ್ಪೆರಿಮೆಂಟು, ಒಂಥರ ಚೆನ್ನಾಗಿತ್ತು, ಖುಷ್ ಆಗೋದೆ ನಾನು. ಅದಕ್ಕೋಸ್ಕರ ನಿಮಗೆ ಇದನ್ನೆಲ್ಲ ತೋರಿಸೋಣ ಅಂತ ವೀಡಿಯೋ ಮಾಡಿದೆ ಅಷ್ಟೇ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ನಿಮಗೆ ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಅದಕ್ಕೆ ನಾನು ಹೇಳೋಕ್ಕಾಗಲ್ಲ. ಯಾಕಂದರೆ ನಾನು ಬಿಸ್ನೆಸ್ ಮಾಡೋಕ್ಕೆ ಬಂದಿಲ್ಲ, ಸುಮ್ಮನೆ ಒಂದು ಸೋಷಿಯಲ್ ಎಕ್ಸ್ಪೆರಿಮೆಂಟ್. ನನಗೆ ಇಂಗ್ಲೀಷ್ ಅಷ್ಟು ಬರೋಲ್ಲ, ಯಾಕಂದರೆ ನಾನು ಓದಿರೋದು 8ನೇ ಕ್ಲಾಸ್ ಅಲ್ವಾ. ಸೊ ಅದಕ್ಕೋಸ್ಕರ ಎಲ್ಲರಿಗೂ ಹೇಳ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್. ಇವಾಗ ಟೈಮು ಕಾಫಿ ಕುಡೀರಿ ಎಲ್ಲ. ಓಕೆ ಫ್ರೆಂಡ್ಸ್, ಆಯಿತು, ಥ್ಯಾಂಕ್ ಯು.